ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಲಾಗಿತ್ತು. ನೋಟಿಸ್ ಜಾರಿ ಹಿನ್ನೆಲೆ ಭವಾನಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿಕೊಂಡಿದ್ದಾರೆ. ಕೆಆರ್ ಪೇಟೆಯ ಕಿಡ್ನಾಪ್ ಕೇಸ್ನಲ್ಲಿ ಅಲ್ಲಿ ದೂರಿನ ಸಾರಾಂಶದಲ್ಲಿ ಆರೋಪಿ ಅಲ್ಲದಿದ್ದರೂ ಕೂಡ ದೂರು ನೀಡಿದಂಥ ಸಂದರ್ಭದಲ್ಲಿ ಇವರ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ಕಿಡ್ನ್ಯಾಪ್ ವಿಚಾರದಲ್ಲಿ ಅಂದರೆ ಮನೆಯಲ್ಲಿ ಏನೇನು ನಡೀತಾ ಇತ್ತು, ಭವಾನಿ ರೇವಣ್ಣ ಅವರ ಆ ಮನೆಯಲ್ಲೇ ವಾಸ ಇದ್ದರು, ಹೀಗಾಗಿ ಆ ವಿಚಾರದಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಉಲ್ಲೇಖ ಆಗಿದೆ. ಹೀಗಾಗಿ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿತ್ತು. ಹೀಗಾಗಿ ಜಾಮೀನು ಅರ್ಜಿ ವಿಚಾರಣೆಯನ್ನು ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೈಗೆತ್ತಿಕೊಂಡಿತ್ತು. ಆದರೆ ವಿಚಾರಣೆಯನ್ನು ನಡೆಸಿ ಆಕ್ಷೇಪಣೆ ಸಲ್ಲಿಸಿದ ನಂತರ ಈಗ ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಬಳಿಕ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಭವಾನಿ ರೇವಣ್ಣ ಅವರು ನೋಟಿಸ್ಗೆ ಉತ್ತರಿಸಿ SIT ಮುಂದೆ ತನಿಖೆಗೆ ಹಾಜರಾಗ್ತಾರಾ, SIT ಮುಂದೆ ವಿಚಾರಣೆಗೆ ಒಳಪಡ್ತಾರಾ ಅನ್ನೋದು ಕೂಡ ನೋಡಬೇಕಾಗಿದೆ. ಕೆಲವು ಮೂಲಗಳು ಹೇಳ್ತಾ ಇದ್ದಾವೆ, ಒಂದು ವೇಳೆ ಜಾಮೀನು ಸಿಗದೆ ಹೋದರೆ, ನಿರೀಕ್ಷಣಾ ಜಾಮೀನು ಸಿಗದೆ ಹೋದರೆ ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಯೂ ಕೂಡ ತಳ್ಳಿ ಹಾಕೋ ಹಾಗಿಲ್ಲ ಅಂತ ಹೇಳ್ತಾ ಇದೆ. ನೋಟಿಸ್ ಕೊಟ್ಟ ಮಾತ್ರಕ್ಕೆ ಅರೆಸ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ, ನೋಟಿಸ್ ಕೊಟ್ಟ ಮಾತ್ರಕ್ಕೆ ಅರೆಸ್ಟ್ ಮಾಡಬಾರ್ದು ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲೋ ಒಂದು ಕಡೆ ಈ ಕಾನ್ಸ್ಪಿರಸಿಯಲ್ಲಿ, ಈ ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಇವರದ್ದು ಭಾಗ ಇದೆ ಅಂತ ಗೊತ್ತಾದರೆ, ಆ ತನಿಖಾಧಿಕಾರಿಗೆ ಮನವರಿಕೆ ಆದರೆ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇರುತ್ತೆ.